ಇಲ್ವಾ? ಮಾರ್ಚ್ 11ನೇ ತಾರೀಕು ಧಾರವಾಡದಿಂದ ಬೆಂಗಳೂರು ತನಕ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆ ಈ ಸತಿ ಅವ್ರ ಪೇರೆಂಟ್ಸ್ ಬರ್ತಾರೆ ಸರ್. ಈ ಯೂತ್ಸ್ ಕೊಟ್ಟಿರೋ ಭಿಕ್ಷೆಯಿಂದ ನೀವು ಸರ್ಕಾರ ರಚನೆ ಮಾಡಿರೋದು. ಯೂತ್ಸ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಯಾವ ಸರ್ಕಾರನೂ ಉಳಿಯಲ್ಲ. ಅದರಲ್ಲೂ ನೀವು 1,500,000 3,000 ಯಾವ ನೀವು ಬೇಕು ಸರ್. ಇದು ಯಾರೋ ಅವ್ರ ಮನೆ ಆಸ್ತಿ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನು. ಅವ್ರು ನಿಮ್ಮನೆ ಕೆಲಸಕ್ಕೆ ನಮ್ಮನೆ ಕೆಲಸಕ್ಕೋಸ್ಕರ ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ ಸರ್. ಮುಂದಿನ ಹೋರಾಟ ನಾವು ಇಡೀ ರಾಜ್ಯಾದ್ಯಂತನೂ ಹೋರಾಟ ಮಾಡ್ತೀವಿ. ಇದೇ 10ನೇ ತಾರೀಕು, ಮಾರ್ಚ್ 10ನೇ ತಾರೀಕು ನಾವು ಡೆಡ್ಲೈನ್ ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ನೀವು ನನ್ನ ಕೊನೆ ಉಸಿರಿರೋವರೆಗೂ ನೀವು ಎಷ್ಟೇ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಏನೇ ಮಾಡಿದ್ರು ನನ್ನ ಕೊನೆ ಉಸಿರಿರೋವರೆಗೂ ನೀವು ಕೇಸ್ ಹಾಕೋದೆಲ್ಲ ಸಾಯಿಸಿದ್ರು ರೆಡಿ ಇದ್ದಾರೆ. ಅಂಥರ ಪರಿಸ್ಥಿತಿ ಹೋಗಿದ್ದಾರೆ. ಎಷ್ಟೋ ಜನ ಯೂತ್ಸ್ ಇವತ್ತು ಸತ್ತಿದ್ದಾರೆ. ಅವ್ರ ತಂದೆ ತಾಯಿ ಹೋರಾಟ ಮಾಡೋಂತ ಕಳಿಸಿಲ್ಲ, FIR ಹಾಕ್ಸ್ಕೊಂಬಂತ ಹೇಳಿ ಕಳಿಸಿಲ್ಲ, ಅಲ್ಲಿ ಜೈಲಿಗೆ ಹೋಗೋಂಥ ಕೆಲಸ ಹೇಳಲಿಲ್ಲ. ಇವತ್ತು ಬಡವರು ಒಂದು ಸರ್ಕಾರಿ ಹುದ್ದೆ ತೊಗೊತಾ ಇದ್ದಾರೆ ಅಂತಂದರೆ ನಾವು ಅಷ್ಟು ಸ್ಟ್ರಗಲ್ ಮಾಡ್ತಾಯಿದ್ದೀವಿ ಹೋರಾಟ ಮಾಡಿ. ಯಾವುದೇ ಕಾರಣಕ್ಕೂ ನೀವು ನನ್ನ ಕೊನೆ ಉಸಿರಿರೋವರೆಗೂ ನೀವು ಎಷ್ಟೇ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಏನೇ ಮಾಡಿದ್ರು ನನ್ನ ಕೊನೆ ಉಸಿರಿರೋವರೆಗೂ ಈ ಎಜುಕೇಟೆಡ್ ಯೂತ್ಸು, ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಇರ್ಬೋದು, ಯಾರಿಗೆ ಅನ್ಯಾಯ ಆಗೋದನ್ನು ನನ್ನನ್ನು ಖಂಡಿಸ್ತೀನಿ. ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಸರ್. ಸರ್, ಈಗ ಧಾರವಾಡದಲ್ಲಿ ಹೋರಾಟ ಮಾಡಿದ್ರಲ್ಲ, ಕಾಂತಕುಮಾರ್ ಅವ್ರ ವಿರುದ್ಧ ಆರೋಪ ಇರೋದು ಪೊಲೀಸರ ಜೊತೆ ಸಂಘರ್ಷ, ಕರ್ತವ್ಯಕ್ಕೆ ಅಡ್ಡಿ, ಪ್ರತಿಭಟನಾ ರ್ಯಾಲಿಗೆ ಮಾರ್ಗ ಬದಲಾವಣೆ, ರಸ್ತೆ ತಡೆ, ಇದೆಲ್ಲ ಆರೋಪನ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಈಗ ಧಾರವಾಡದ ಹೋರಾಟ ಆದಮೇಲೆ ನೆಕ್ಸ್ಟ್ ಮುಂದಿನ ಹೋರಾಟ ಏನು ಸರ್? ಸರ್, ಮುಂದಿನ ಹೋರಾಟ ನಾವು ಇಡೀ ರಾಜ್ಯಾದ್ಯಂತನೂ ಹೋರಾಟ ಮಾಡ್ತೀವಿ. ಇದೇ 10ನೇ ತಾರೀಕು, ಮಾರ್ಚ್ 10ನೇ ತಾರೀಕು ನಾವು ಡೆಡ್ಲೈನ್ ಕೊಟ್ಟಿದ್ವಿ. ಏನು ಒಂದು 56,432 ಖಾಲಿ ಹುದ್ದೆಗಳಿದ್ದಾವೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರೋದು. ಆ ಹುದ್ದೆನ ಕ್ಯಾಲೆಂಡರ್ ಆಫ್ ಈವೆಂಟ್ ಬರಬೇಕು. ಈವೆಂಟ್ ಆಫ್ ಕ್ಯಾಲೆಂಡ್ರು ಯಾವಾಗ ಎಕ್ಸಾಮ್ ಮಾಡ್ತೀವಿ, ಯಾವಾಗ ನೀವು ಆರ್ಡರ್ ಕಾಪಿ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಟೈಮ್ ಟೇಬಲ್ ಇರಬೇಕು. ವಿತೌಟ್ ಟೈಮ್ ಟೇಬಲು ಸ್ಟೂಡೆಂಟ್ಸ್ ಹೆಂಗೆ ಓದೋಕ್ಕಾಗುತ್ತೆ? ಒಂದು ಟೈಮ್ ಟೇಬಲ್ ಮೇಂಟೈನ್ ಮಾಡಿದ್ರೆ ಅಟ್ಲೀಸ್ಟು ಕೆಲಸ ಮಾಡ್ತಾನೆ, ಓದ್ತಾನೆ, ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ಕೊತಾರೆ. ನೀವು ಮಾಡಿಲ್ಲ ಅಂತಂದರೆ ನಾವು 10 ದಿನದ ಒಳಗಡೆ ಮಾಡಿಲ್ಲ ಅಂದರೆ ಹೋರಾಟ ಮಾಡಿ ಇಂಥ ದಿನ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದರೆ ಕೆಳಗಿಳಿದು ಬಿಡಿ, ಆಯಿತು. ನೀವೇ ಕೊಟ್ಟಿರೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ 15ರಿಂದ 35 ಇನ್ ಬಿಟ್ವೀನ್ ಏನು ಏಜ್ ಲಿಮಿಟ್ ಇದೆ ಸರ್. ಮೋರ್ ದೆನ್ 65% ಇದ್ದಾರೆ ಯೂತ್ಸು. ಈ ಯೂತ್ಸ್ ಕೊಟ್ಟಿರೋ ಭಿಕ್ಷೆಯಿಂದ ನೀವು ಸರ್ಕಾರ ರಚನೆ ಮಾಡಿರೋದು. ಯೂತ್ಸ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಯಾವ ಸರ್ಕಾರನೂ ಉಳಿಯಲ್ಲ. ಹೌದಾ ಇಲ್ವಾ ಸರ್? ಮೆಜಾರಿಟಿ ಎಷ್ಟು ಬೇಕು ಹೇಳಿ? 30%, 25% ಇಲ್ಲ 30% ವೋಟ್ ಬೇಕಷ್ಟೇ. ವೋಟಿಂಗ್ ಆಗೋದೇ ಮ್ಯಾಕ್ಸಿಮಮ್ 50ರಿಂದ 60%. ಅದ್ರಲ್ಲಿ ಗೆದ್ದವನು ಎಷ್ಟು ತೊಗೊಳ್ತಾರೆ? 25-30% ತೊಗೊಳೋದು. ಇಲ್ಲಿ ಮೋರ್ ದೆನ್ 65% ಯೂತ್ಸೇ ಇದಿರೋದು. ಯೂತ್ಸ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ನಮಗೆ ಒಂದು ಟೈಮ್ ಲೈನ್ ಬೇಕು. ಟೈಮ್ ತುಂಬ ಇಂಪಾರ್ಟೆಂಟ್ ಸರ್. ಎನರ್ಜಿ ಮತ್ತು ಈ ಒಂದು ಮನಿ ಏನಿದೆ ಅದು ಒಂದು ಸತಿ ಹೆಚ್ಚು ಕಡಿಮೆ ವಾಪಸ್ ಬರ್ಬೋದು, ಆದರೆ ಒಂದು ಸತಿ ಹೋಗಿ ಟೈಮ್ ವಾಪಸ್ ಬರಲ್ಲ. ಇವ್ರು ಯಾರಾದರೂ ಕೊಡ್ತಾರಾ ಟೈಮ್ನ? ಸಾಧ್ಯನೇ ಇಲ್ಲ. ಯಾರಿಂದನೂ ಟೈಮ್ ಕೊಡೋಕ್ಕಾಗಲ್ಲ. ಇದು ಸರ್ಕಾರ ಅರ್ಥ ಮಾಡ್ಕೊಬೇಕು. ಯೂತ್ಸ್ನ ಎದುರಾಕೊಂಡ್ರೆ ಈಗ ಆಲ್ರೆಡಿ ಗೊತ್ತಿದೆ ಯಾವ್ಯಾವ ರಾಷ್ಟ್ರ ಏನೇನಾಯ್ತು ಅಂತೇಳಿ, ಯಾವ್ಯಾವ ದೇಶದ ಪರಿಸ್ಥಿತಿ ಹೆಂಗಿದೆ ಅದೆಲ್ಲ ಗೊತ್ತಿದ್ದು ನೀವು ಯೂತ್ಸ್ನ ನೆಗ್ಲೆಕ್ಟ್ ಮಾಡ್ಬೇಕು ಹೋಗಬೇಡಿ. ಅದರಲ್ಲೂ ನಮ್ಮ ಕರ್ನಾಟಕದ ಯೂತ್ಸ್ ಹೆಂಗಿದ್ದಾರೆ ಅಂತಂದರೆ, ಅವರು ಒಂದು ಸತಿ ನಂಬಿದ್ರ ಏನು ಬೇಕಾದರೂ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಸರ್ಕಾರಕ್ಕೆ ನಾನೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊತೀನಿ, ನಮಗೆ ಆಗಸ್ಟ್ 10ನೇ ತಾರೀಕು ಒಳಗಡೆ, ಮಾರ್ಚ್ 10ನೇ ತಾರೀಕು ಒಳಗಡೆ, ಮಾರ್ಚ್ 10ನೇ ತಾರೀಕು ಒಳಗಡೆ ನಮಗೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. 56,432 ಪೋಸ್ಟ್. ಇಲ್ವಾ? ಮಾರ್ಚ್ 11ನೇ ತಾರೀಕು ಧಾರವಾಡದಿಂದ ಬೆಂಗಳೂರು ತನಕ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆ ಈ ಸತಿ ಅವ್ರ ಪೇರೆಂಟ್ಸ್ ಬರ್ತಾರೆ ಸರ್. ಮತ್ತು ಕನ್ನಡ ಪರ ಹೋರಾಟಗಾರರು ಇರ್ಬೋದು, ರೈತ ಪರ ಹೋರಾಟಗಾರರು, ಎಕ್ಸ್-ಆರ್ಮೀಸು, ಇನ್ನು ವಿವಿಧ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾವುದೇ ಪಾರ್ಟಿ ಇರ್ಬೋದು ಸರ್, ಎಲ್ರಿಗೂ ಅವಕಾಶ ಇದೆ. ಎಲ್ಲ ಲೀಡರ್ಸ್ಗೆ ವಾಲಂಟ್ರಿಯಾಗಿ ಮಾರ್ಚ್ 11ನೇ ತಾರೀಕು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ.
ಸರ್, ಈಗ ಮೊನ್ನೆ ನಡೆದಿದ್ದು ಧಾರವಾಡ ಪ್ರತಿಭಟನೆಗೆ ಪೊಲೀಸರು ಅನುಮತಿ ಕೊಟ್ಟಿರಲಿಲ್ಲ. ಬಿಜೆಪಿ ಕರೆ ನೀಡಿದಂಥ ಪ್ರತಿಭಟನೆಯಲ್ಲಿ ನೀವು ಭಾಗಿಯಾಗಿದ್ರಿ ಅಂತ. ಈಗ ಪಾದಯಾತ್ರೆ ಮುಂದಿನ ಹೋರಾಟಗಳ ಮೇಲೆ ಅಲ್ಲಿ ನಿಮಗೆ ಪೊಲೀಸರ ಅನುಮತಿ ಅಥವಾ ಅಡ್ಡಿ ಏನಾದ್ರು ಎದುರಾಗ್ಬೋದಾ ಅಂತ? ಸರ್, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಓಕೆ, ಇದು ಡಿಕ್ಟೇಟರ್ಶಿಪ್ ಅಲ್ಲ. ಇದು ಯಾರೋ ಅವ್ರ ಮನೆ ಆಸ್ತಿ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನು. ಅವ್ರು ನಿಮ್ಮನೆ ಕೆಲಸಕ್ಕೆ ನಮ್ಮನೆ ಕೆಲಸಕ್ಕೋಸ್ಕರ ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ. ಸರ್ಕಾರ ನಿಭಾಯಿಸ್ಬೇಕಂತಂದರೆ ನೇಮಕಾತಿ ಮಾಡಬೇಕು. ಅದಕ್ಕೋಸ್ಕರ ಕೇಳ್ತಾ ಇರೋಂಥದ್ದು. ನಮ್ಮ ಹಕ್ಕುಗಳನ್ನು ನಾವು ಹೋರಾಟದ ಮುಖಾಂತರನೇ ಪ್ರಜಾಪ್ರಭುತ್ವದಲ್ಲಿ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 19(2) ಹೇಳಿದೆ. ಪೀಸ್ಫುಲ್ ಅಸೆಂಬಲ್ಲು ಇದು ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರೋಂಥದ್ದು. ಇದನ್ನು ಯಾರ ಕಡೆಯಿಂದನೂ ಕಿತ್ಕೊಳಕ್ಕಾಗಲ್ಲ. ಒಂದಂತ ಅರ್ಥ ಮಾಡ್ಕೊಳ್ಳಿ, ನೀವೆಷ್ಟು ಕಿತ್ಕೊತೀರೋ ಅಷ್ಟು ನಾವು ಜಾಸ್ತಿ ಪಡ್ಕೊತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಅದನ್ನು ಕಿತ್ಕೊಳಕ್ಕಾಗಲ್ಲ ಸರ್. ನಾವು ಇದೇನಾದ್ರು ಪರ್ಮಿಷನ್ಸ್ ನಿರಾಕರಿಸ್ತಂದರೆ ಕೋರ್ಟ್ ಇದೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಇದು ಮಾಡ್ತೀವಿ ಸರ್. ಸರ್, ಈಗ ಬಸ್ ಬಗ್ಗೆ ಉಚಿತ ಬಸ್ ಬಗ್ಗೆ ಮಾತಾಡಿದ್ವಿ, ಅಕ್ಕಿ ಬಗ್ಗೆ ಮಾತಾಡಿದ್ವಿ. ಇವರು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಕೊಟ್ಟಿರೋ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಕೂಡ ಒಂದು. ಈ ನಿರುದ್ಯೋಗಿ ಯುವಕರಿಗೆ ಸಿಗಬೇಕು ಅಂತ ಇವ್ರು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ, ಯುವ ನಿಧಿ ಸ್ಕೀಮು. ಇದು ಏನು ಸರ್, ಇವ್ರ ಪ್ರಯೋಜನಕ್ಕೆ ಬರ್ತಾ ಇದೆಯಾ ಯುವಕರಿಗೆ, ನಿರುದ್ಯೋಗಿಗಳು? ನಾನು ಹೇಳ್ತೀನಿ ನೋಡಿ ಸರ್, ಇಲ್ಲಿ ರಿಯಲ್ ಅನ್ಎಂಪ್ಲಾಯ್ಡ್ ಯಾರಂತಂದರೆ ಈಗ 2-3 years ಅದ್ರ 180 days ಒಳಗಡೆ ಇರಬೇಕಂತ. ಅದು 2023-24 ಆ ಟೈಮಲ್ಲಿ ಇರಬೇಕಂತಲೇ ಹೇಳ್ತೇವೆ. ಪರ್ಟಿಕ್ಯುಲರ್ ರೆಸ್ಟ್ರಿಕ್ಷನ್ ಇದೆ. ಅದರಲ್ಲೂ ನೀವು 1,500, 3,000 ಯಾವನಿಗೆ ಬೇಕು ಸರ್? ಯಾರಿಗೆ ಬೇಕು 1,500, 3,000? ನೀವು ಅದೇ 1,500, 3,000ದಲ್ಲಿ ನೀವೇ ಇಟ್ಕೊಡಿ. ಒಂದು ಗೌರ್ಮೆಂಟಿಗೆ ಏನು ಇಂಪಾರ್ಟೆಂಟ್ ಅಂದರೆ ಡೆವಲಪ್ಮೆಂಟ್ ವರ್ಕು. ಯಾವತ್ತೂ ಯಾವುದೇ ಅಮೌಂಟ್ನ ನೀವು ಡೆವಲಪ್ಮೆಂಟ್ ವರ್ಕಾಗಿ ಇನ್ವೆಸ್ಟ್ ಮಾಡಬೇಕು. ಒಂದು ಗೌರ್ಮೆಂಟಿಗೆ ಅಸೆಟ್ಟಾಗಿ ಕನ್ವರ್ಟ್ ಮಾಡಬೇಕೇ ಹೊರತು ನೀವು ಸುಮ್ಮನೆ ನೀರು ಹರಿಸ್ದಂಗೆ ನೀವು ಫ್ರೀ ಬೀಸ್ ಕೊಡೋದಲ್ಲ. 1,500, 3,000 ಕೊಡೋ ಬದಲು ನೀವು ಇಲ್ಲಿ ಬೆಂಗಳೂರಲ್ಲಿ ಮೇಜರ್ ಸಿಟಿಯಲ್ಲಿ, ಕರ್ನಾಟಕ ಬೆಂಗಳೂರು ಇರ್ಬೋದು, ನೀವು ಮೈಸೂರು ಇರ್ಬೋದು, ಬೇರೆ ಬೇರೆ ಮೇಜರ್ ಸಿಟಿ ತುಮಕೂರು, ಧಾರವಾಡ, ಬಿಜಾಪುರ, ಇವನ್ ಬೆಳಗಾಮು, ಕಲಬುರ್ಗಿ, ಈ ಮೇಜರ್ ಸಿಟಿಯಲ್ಲಿ ನೀವು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಬಿಟ್ಟು ಇವತ್ತು ಅಲ್ಲಿ ರೂರಲಿಂದ ಯಾರು ಬರ್ತಾರೆ ಯೂತ್ಸು, ಎಜುಕೇಟೆಡ್ ಯೂತ್ಸು, ಅವ್ರಿಗೆ ನೀವು ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಉಳ್ಕೊಳೋಂಥ ವ್ಯವಸ್ಥೆ ಮಾಡಿ ಅವರು ಬೇರೆ ಕೆಲಸ ಮಾಡ್ತಾಯಿದ್ರು. ಇವತ್ತು ಒಬ್ಬ ಹಳ್ಳಿಯಿಂದ ಯುವಕ ಬೆಂಗಳೂರಿಗೆ ಬಂದರೆ ಅವನಿಗೆ ಉಳ್ಕೊಳೋಂಥ ವ್ಯವಸ್ಥೆ ಇಲ್ಲ. ಒಂದಿನ ಲಾಡ್ಜರ್ ಇರಬೇಕಂದ್ರೆ ಕಡಿಮೆ ಅಂತಂದರೆ 1,500-2,000 ರೂಪಾಯಿ ಬೇಕು. ಕರೆಕ್ಟ್ ಹೌದಾ ಇಲ್ವಾ ಸರ್? ಮಿನಿಮಮ್ ನೀವು ಅದನ್ನು ಅಸೆಟ್ಟಾಗಿ ಕ್ರಿಯೇಟ್ ಮಾಡಿಬಿಟ್ಟು ನೀವು ಅವರಿಂದ ಅಲ್ಲಿ ಅವ್ರಿಗೆ ಏನೋ ಒಂದು ಕೆಲಸಕ್ಕೆ ಹೋಗ್ಬಿಟ್ಟು ಅವ್ನು ಉಳ್ಕೊಳೋನು. ಇವತ್ತು ನಾನೇ ಒಂದು ಮೇಜರ್ ಸಿಟಿಯಿಂದ 100 ಕಿಲೋಮೀಟ್ರ್ ಆಚೆ ಇರುತ್ತೆ ಅಂದ್ಕೊಳ್ಳಿ ಸರ್. ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕು, ಕೆಲಸ ಮಾಡಬೇಕು, ಮತ್ತು ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಹೋಗ್ಬೇಕು. ಹಂಗಿದ್ದಾಗ ವಾಪಸ್ ಇಲ್ಲೇ ಉಳ್ಕೊಂಡು ಇಲ್ಲೇ ಕೆಲಸ ಮಾಡ್ತೀನಿ ಅಂತಂದರೆ ಎಲ್ಲ ಸೇವ್ ಆಗುತ್ತಲ್ಲ. ಈಗ ಒಂದು ಮೇಜರ್ ಏನು ಸರ್, ಉಳ್ಕೊಳೋ ಅಂಥ ವ್ಯವಸ್ಥೆ, ಊಟದ ವ್ಯವಸ್ಥೆ ಇತ್ತಂದರೆ ಎಲ್ಲ ಅವ್ನು ಅರ್ನಿಂಗ್ ಈಸಿಯಾಗಿ ಮಾಡ್ತಾನೆ. ಅವನಿಗೆ ಒಂದು ಜಾಬ್ ಕ್ರಿಯೇಟ್ ಮಾಡಿ, ಇಲ್ಲಾಂದರೆ ಇಂಡಸ್ಟ್ರಿ ಕ್ರಿಯೇಟ್ ಮಾಡಿ. 1,500 ನೀವು 3,000 ಕೊಡೋ ಬದಲು 3,000 ಬದಲು ನೀವು ಇನ್ನೂ 30,000 ಟ್ಯಾಕ್ಸ್ ರಿಟರ್ನ್ ಕೊಡ್ತಾರೆ ನಿಮಗೆ ಗೌರ್ಮೆಂಟಿಗೆ. ಈಗ ಒಬ್ಬ ವ್ಯಕ್ತಿ 1 ಲಕ್ಷ ದುಡ್ದ ಅಂದರೆ ಕಡಿಮೆ ಅಂತಂದರೆ 30,000 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. ಈ 3,000 ಕೊಡೋ ಬದಲು 30,000 ರೂಪಾಯಿ ಟ್ಯಾಕ್ಸಾಗಿ ರಿಟರ್ನ್ ತೊಗೊಳ್ಳಿ, ಇನ್ನೂ ಡೆವಲಪ್ಮೆಂಟ್ ಆಗುತ್ತಲ್ಲ. ಈಗ ಹೌದಾ ಇಲ್ಲ ಸರ್? ಒಬ್ಬ ವ್ಯಕ್ತಿಗೆ ನೀವು 1 ಲಕ್ಷ ಅರ್ನ್ ಮಾಡೋಕೆ ಕೊಟ್ಟರೆ ಅವನು ಇನ್ ಟರ್ಮ್ಸ್ ಆಫ್ ಎಲ್ಲದರಲ್ಲೂ ನೀವು GST ಟ್ಯಾಕ್ಸ್ ಅವ್ನು ಕಟ್ತಾನಂದರೆ ಕಡಿಮೆ ಅಂತಂದರೆ 20,000-30,000 ರೂಪಾಯಿ ಅವ್ನು ಟ್ಯಾಕ್ಸಿಗೆ ಹೋಗುತ್ತೆ ಎವ್ರಿ ಮಂತ್. ಎಸ್ ಸರ್? ಹೌದಾ ಇಲ್ವಾ ಸರ್? 1 ಲಕ್ಷ ಇನ್ಕಮ್ ಬರೋ ಥರ ಅವನಿಗೆ ಜಾಬ್ ಕ್ರಿಯೇಟ್ ಮಾಡಿ 1 ಮಂತ್. ನೀವು ಇದನ್ನು IT-BT ಕಂಪ್ನೀಸ ಇಂಡಸ್ಟ್ರೀನ್ ಸೆಟ್ ಮಾಡಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತೊಗೊಂಬನ್ನಿ, FDI ತೊಗೊಂಬನ್ನಿ. ಹಿಂಗಿದ್ದಾಗ ಮಾತ್ರ ಡೆವಲಪ್ಮೆಂಟ್ ಆಗುತ್ತೆ. ನೀವು ಫ್ರೀ ಬೀಸು 1,500, 3,000 ಕೊಟ್ಟರೆ ಅದು ಏನಕ್ಕೂ ಆಗಲ್ಲ. ಇವತ್ತೊಬ್ಬ ಅನ್ಎಂಪ್ಲಾಯ್ಮೆಂಟ್ ಯೂತು ಒಬ್ಬ ಹಳ್ಳಿಯಿಂದ ಇಲ್ಲಿ ಬೆಂಗಳೂರು ಬಂದು ವಾಪಸ್ ಹೋಗೋಷ್ಟೊತ್ತಿಗೆ ಅವ್ನಿಗೆ 5,000 ಬೇಕು. ನೀವು 3,000 ಕೊಟ್ಬಿಟ್ಟು ಅಲ್ಲೇ ಕೂತ್ಕೊ ಅಂತ ಹೇಳಿದ್ರೆ ನೀವು ಡೈಲಿ ಅದೇ 100 ರೂಪಾಯಿ ಎಣ್ಣೆ ಕೊಟ್ಕೊಂಡು ಕೂತ್ಕೊಬೇಕು ಮನೇಲಿ ಅಷ್ಟೇ. ಅವನು ಇವರು 3,000 ಕೊಟ್ಬಿಟ್ಟು ಬ್ಯಾಡ್ ಹ್ಯಾಬಿಟ್ಸ್ ಕ್ರಿಯೇಟ್ ಮಾಡಿಸ್ತಿದ್ದಾರೆ ಸರ್. ಇವರು 3,000 ಎಲ್ಲಿ ಯೂಸ್ ಮಾಡ್ತಿದ್ದಾರೆ? 100% ಈಗ 3,000 ಯಾರಿಗೆ ಬೇಕು ಹೇಳಿ? ಈಗ ನೀವು ರೂರಲ್ ಹೋಗಿ ಈಗ ಎಷ್ಟೋ ಜನ ಇವತ್ತು ಲೇಬರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಿಕಾಸ್ ದುಡಿಯೋ ಕೈಗಳು ಕಡಿಮೆ ಆಗ್ತಿದೆ. ನೀವು ಯಾರಿಗೆ ನೀಡಿದೆ ಅವ್ರಿಗೆ ಕೊಡ್ಬೇಕು ಇವತ್ತು ಸರ್. ಒಬ್ಬ ರೆಗ್ಯುಲರ್ ಯಾರೇ ಆಗಲಿ ಮನುಷ್ಯ ಎವ್ರಿ ಡೇ ಅರ್ನ್ ಮಾಡ್ಬೇಕಂದ್ರೆ ದುಡಿಬೇಕು. ಅವನು ಖಾಲಿ ಕುತ್ಕೊಂಡಷ್ಟು ಅವ್ನು ಎಕ್ಸ್ಟ್ರಾ ಡಿಸೀಸ್ ಬರ್ತಾ ಇರುತ್ತೆ ಡೇ ಬೈ ಡೇ.
ಅವ್ನು ದುಡಿತಾ ಇದ್ದ ಅಂದರೆ ಅವ್ನು ಸ್ವಲ್ಪ ಆ್ಯಕ್ಟಿವ್ ಇರ್ತಾನೆ ಮನುಷ್ಯ, ಒಂದು ಲೈಫ್ ಸ್ಪ್ಯಾನು ಎಕ್ಸ್ಟೆಂಡ್ ಆಗುತ್ತೆ. ಇವತ್ತು ನೀನು ಸುಮ್ಮನೆ ಕುತ್ಕೋ ಅಂತ ಕೊಟ್ಬಿಟ್ರೆ, ಎಲ್ಲನೂ ಫ್ರೀ ಕೊಟ್ಬಿಟ್ರೆ ನಮ್ಮ ದೇಶ ಹೆಂಗೆ ಡೆವಲಪ್ ಆಗುತ್ತೆ? ಹೌದು, ಸತ್ಯನೇ ಇಲ್ಲ ಸರ್. ಈಗ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗಲ್ಲ, ಅಭಿವೃದ್ಧಿ ಕುಂಟ್ಕೊಂಡು ಹೋಗ್ಬಿಡುತ್ತೆ. ಮತ್ತು ಇವತ್ತು 50%, ಮೋರ್ ದೆನ್ 50% ಇವತ್ತು ಅಗ್ರಿಕಲ್ಚರ್ ಮೇಲೆ ಎಂಪ್ಲಾಯ್ಮೆಂಟ್ ಇದು ಮಾಡ್ತಾ ಇರೋದು ಅಲ್ಲಿ ರೂರಲ್ ಬ್ಯಾಕ್ಗ್ರೌಂಡು. ನೀವು ಅವರಿಗೆ ಏನು ಕೊಡಬೇಕು ಕೊಡ್ತೀರಾ, ಕೊಡಿ. ಅವ್ರಿಗೆ ಏನು ಸಬ್ಸಿಡಿಯಾಗಿ ಏನು ಕೊಡ್ತೀರಾ ಕೊಡಿ. ಇಲ್ಲ ಎವ್ರಿ ಇಯರ್ ಅವ್ರಿಗೇನು ಯೂರಿಯಾ ಲಾಗೋಡ್ ಏನು ಬೇಕು ಅದನ್ನು ಕೊಡಿ. ನೀವು ಅಗ್ರಿಕಲ್ಚರ್ ನೀಡ್ ಏನಿದೆ ಅದನ್ನು ಕೊಡಿ. ನ್ಯಾಯಬೆಲೆ ಅಂಗಡೀಸ್ ಇರ್ಬೋದು, ಅವರಿಗೆ ಯಾರಿಗೆ ಗ್ರಾಸ್ ರೂಟ್ ಲೆವೆಲ್ಗೆ ಇಷ್ಟ ಇದೆ ಅವ್ರಂಥವ್ರಿಗೆ ನೀವು ಕೊಡಬೇಕಂತ ಕೊಡೋದು ಬಿಟ್ಟು ನೀವು ಎಲ್ರಿಗೂ ನಿನಗೂ ಫ್ರೀ ನನಗೂ ಫ್ರೀ ಎಲ್ರಿಗೂ ಫ್ರೀ ಅಂದ್ಕೊಂಡು ನೀವು ಇಲ್ಲಿ ನಮ್ಮ ದೇಶನ ಹಾಳು ಮಾಡ್ತಾ ಇದ್ದೀರಿ ಅಷ್ಟೇ ಸರ್. ಈಗ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಈ ಸರ್ಕಾರಗಳು ಬೇಕು ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಇಲ್ಲಿ ಹೇಳೋರು ಕೇಳೋರು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳೋದಲ್ಲ. ನಿಮ್ಮ ಇಷ್ಟ ಬಂದದ್ದು ಮಾಡೋದಕ್ಕೊಳೋದಕ್ಕಲ್ಲ ಇವ್ರನ್ನ MLA ಆಗಿ ಮಿನಿಸ್ಟರ್ ಆಗಿ ಒಂದು ಅದಕ್ಕೆ ಅಂತ ಒಂದು ಸಿಸ್ಟಮ್ ಸೆಟಪ್ ಮಾಡಿರೋದು. ಡೆಮೋಕ್ರಸಿಯಲ್ಲಿ ಒಂದು ಕ್ಯಾಬಿನೆಟ್ ಇದೆ, ಒಂದು ಸರ್ಕಾರ ಅಂತ ಇರುತ್ತೆ. ಆ ಸರ್ಕಾರದ ಕ್ಯಾಬಿನೆಟ್ಟು ಪ್ರತಿ ವಾರ ಇರುತ್ತೆ. ರಾಜ್ಯದ ಸಮಸ್ಯೆಗಳನ್ನ ಅದರೊಳಗಡೆ ಚರ್ಚೆ ಆಗಬೇಕು, ಅದಕ್ಕೊಂದು ಸೊಲ್ಯೂಷನ್ಸ್ ಬರಬೇಕು. ಸುಮ್ಮನೆ ಹೋಗ್ತೀವಿ, ಚಹಾ ಕುಡಿತೀವಿ, ಅಳತೆ ಹೊಡಿತೀವಿ 1 hour, ಅದಾಗಬಾರ್ದು ಸರ್. ಯಾವುದೇ ಒಂದು ವಿಚಾರ ಆಗಲಿ, ಬರೀ ಇದೊಂದೇ ಅಂತಲ್ಲ ಸರ್, ಯಾವುದೇ ವಿಚಾರ ಆಗಲಿ ಪ್ರತಿಯೊಂದಕ್ಕೂ ನೀಟಾಗಿ ಪ್ರಾಪರ್ ಚರ್ಚೆ ಆಗಬೇಕು. ನಿಮ್ಮ ಕೈಯಲ್ಲಿ ಆಗಲಿಲ್ಲ, ಒಂದಷ್ಟು ಜನ ಈಗ ಜಡ್ಜಸ್ ಇರ್ತಾರಲ್ಲ ಸರ್, ಹೈಕೋರ್ಟ್ ಜಡ್ಜಸ್ಸು ಇಲ್ಲ ರಿಟೈರ್ಡ್ ಜಡ್ಜಸ್ ಇರ್ತಾರೆ, ಕರ್ಕೊಳ್ಳಿ ಅವ್ರನ್ನ ಕ್ಯಾಬಿನೆಟ್ ಕುಂಡಿಸ್ಕೊಳ್ಳಿ. ನಿಮ್ಗಂತೂ ನೀವು ಯಾರು ಎಜುಕೇಟೆಡ್ ಅಲ್ಲ, ಅದು ಗ್ಯಾರಂಟಿ ಕೊಡ್ತೀನಿ. ವೆಲ್ ಎಜುಕೇಟೆಡು ಅವರು ಲಕ್ಷಾಂತರ ಜನಕ್ಕೆ ನ್ಯಾಯ ಕೊಡ್ಸಿರೋಂಥವ್ರವರು ಜಡ್ಜಸ್ಸು. ಕುಂಡಿಸ್ಕೊಳ್ಳಿ ಅವ್ರನ್ನ, ನಿಮಗೆ ಗೈಡ್ ಮಾಡ್ತಾರೆ, ಹಿಂಗಲ್ಲ ಹಿಂಗೆ ಮಾಡಿ ಅಂತ ಹೇಳಿ ಅವ್ರ ಹತ್ರ ಇದು ಕೇಳ್ಕೊಳ್ಳಿ, ಸಜೆಷನ್ ಕೇಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ಆಗುತ್ತಾ ಇಲ್ವಾ ಸರ್? ಇದು ಮಾಡಲೇಬೇಕು ಅಂತ ಇಚ್ಛಾಶಕ್ತಿ ಇತ್ತಂದರೆ ಏನು ಬೇಕಾದ್ರೂ ಮಾಡ್ಬೋದು. ಈಗ ಜಡ್ಜಸ್ ಸೊಲ್ಯೂಷನ್ಸ್ ಕೊಡಲ್ವಾ ಸರ್? ಅಲ್ಲ, ಅವ್ರಿಗೆ ಬೇಕಾದಂಥ ನಿಯೋಗಗಳನ್ನ ಮಾಡ್ಬೇಕಂದ್ರೆ ನ್ಯಾಯಮೂರ್ತಿಗಳನ್ನ ಸರ್. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಕೊಟ್ಟರು, ಏನು ಮಾಡಿದ್ರು ಇವರು? ಡಸ್ಟ್ಬಿನ್ ಬಿಸಾಕಿದ್ರು. ಸೆನ್ಸಸ್ ವರದಿ ಬಂತು, ಡಸ್ಟ್ಬಿನ್ ಬಿಸಾಕಿದ್ರು. ಅದಕ್ಕೆಲ್ಲ ಇನ್ನು ಸುಮ್ಮನೆ ಕಷ್ಟಪಟ್ಟಿರ್ತಾರಾ? ನಿದ್ದೆ, ಊಟ ಅವ್ರು ಹೇಳ್ತಿದ್ರು ಸರ್. ಪಾಪ ಅವ್ರು ಟೀಚರ್ಸು ಎಲೆಕ್ಟ್ರಾನಿಕ್ ಸಿಟಿಯಿಂದ ಈ ಕಡೆ ಬರಬೇಕು, ಈ ಕಡೆ ಮೂಲೆಗೆ ರಾಜಾಜಿನಗರ, ಬೆಳಗ್ಗೆ 5 ಗಂಟೆ ಬಿಡಬೇಕಂತೆ ಬಸ್ಸಲ್ಲಿ ಬಂದರೆ, 10 ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು ಸೆನ್ಸಸ್ ಮಾಡಬೇಕಾದ್ರೆ. ಅಂದರೆ ಅವ್ರದ್ದು ಎಫರ್ಟ್ಸ್ ಎಷ್ಟು ಇರುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ನಾಗಮೋಹನ್ ದಾಸ್ ಸರ್ ಸುಮ್ಮನೆ ಕೂತಿದ್ರೆ ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು ಅಂತ ನಾನು ನೋಡಿದ್ದೀನಿ. ನಾನು ಅವ್ರನ್ನ ಹೋಗಿ ಭೇಟಿ ಮಾಡಬೇಕಾದ್ರೆ ಎಷ್ಟು ಸ್ಟ್ರಗಲ್ ಪಟ್ಟರು, ಎಷ್ಟು ಕಷ್ಟಪಟ್ಟರು ಆ ವರದಿ ಮಾಡೋದಕ್ಕೆ. ಇರೋ ಆಫೀಸರ್ಸ್ನೆಲ್ಲ ಕರೆಸಿದ್ರು, ಅಲ್ಲಿರೋದೆಲ್ಲ ಹಿಂದೆ ಏನೇನು ವರದಿ ಇತ್ತು ಆ ವರದಿ ಎಲ್ಲ ತರಿಸ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ನೀಟಾಗಿ ಎಷ್ಟು ಎಫರ್ಟ್ಸ್ ಹಾಕಿರ್ತಾರೆ ಸರ್ ಅವರು. ಡೇ ಆ್ಯಂಡ್ ನೈಟು ನಿದ್ದೆ ಊಟ ಎಲ್ಲ ಬಿಟ್ಟು ಅವ್ರ ಶ್ರಮ ಇರುತ್ತೆ ಅದಕ್ಕೆ. ಆ ಶ್ರಮಕ್ಕೆ ಒಂದು ಪ್ರತಿಫಲ ಕೊಡಬೇಕು. ಅದನ್ನು ಮತ್ತೇನಕ್ಕೆ ಮಾಡಿದ್ರಿ ನೀವು ಕಮಿಟಿನ? ವೆರಿ ಸಿಂಪಲ್ ಸರ್. ಯಾಕೆ ಇಷ್ಟೊಂದು ಇದು ಮಾಡ್ತೀರಾ ಅಂತ. ಇಲ್ಲ ನೀವು ಮಾಡಿರೋ ಕೆಲಸನೆಲ್ಲ ನೀವು ಮಾಡಿರೋದು ಹಂಗೆ ಮಾಡಿದ್ರೆ ಆಯಿತು, ನಿಮಗೆ ಒಂದು 5 ವರ್ಷ ಸ್ಯಾಲ್ರಿ ಕೊಡಲ್ಲ, ಏನೂ ಕೊಡಲ್ಲ, ಸುಮ್ಮನೆ ಮಾಡಿ ಆಯಿತು. ಇಲ್ಲ ನಿಮ್ಮ ಆಸ್ತಿಗಳು ಪಬ್ಲಿಕ್ಗೆ ಅಂತ ನೀವು ಬರ್ಕೊಡ್ತೀರಾ? ಏನಾದರೂ ನೀವು ಆಸ್ತಿ ಮಾಡ್ತಾರಲ್ಲ ಅದನ್ನು ನೀವು ಪಬ್ಲಿಕ್ಗೆ ನಾವು ಕೊಡ್ತೀರಾ? ಒಂದು ಎಫರ್ಟ್ಸ್ ಇರುತ್ತೆ, ಅದನ್ನು ಅರ್ಥ ಮಾಡಿಕೊಂಡು ಇವರು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಈ ವಿಚಾರವಾಗಿ ಸ್ವಲ್ಪ ಸೀರಿಯಸ್ ಆಗಿ ತೊಗೊಬೇಕು ಸರ್ ಯಾವುದೇ ವಿಚಾರನೂ. ಸರ್ ನೋಡಿ, ಇದು ಸುಪ್ರೀಂ ಕೋರ್ಟು ಮೊನ್ನೆ ಚೀಮಾರಿ ಹಾಕಿದೆ. ನಾನು ಹೇಳಿದಿರೋದಲ್ಲ. ನಾನು ಫ್ರೀ ಬೀಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತಂದರೆ, ಫ್ರೀ ಬೀಸು ಯಾರಿಗೆ ನೀಡಿದೆ ಅವ್ರಿಗೆ ಕೊಡಿ. ಸುಪ್ರೀಂ ಕೋರ್ಟು ಕ್ಲಿಯರ್ ಕಟ್ಟಾಗಿ ಚೀಮಾರಿ ಹಾಕಿದೆ. ನೀವು ಫ್ರೀ ಬೀಸ್ ಬದಲು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು. ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅವ್ರ ಭವಿಷ್ಯ ಸರ್, ಒಂದು ಜಾಬ್ ಅಂತ ಆದರೆ ಅವ್ರ ಭವಿಷ್ಯ ರೂಪಿಸ್ಕೊತಾರೆ. ಇವತ್ತು 5 ಫ್ರೀ ಬೀಸ್ ಕೊಟ್ಟಿದ್ದೀರಾ, ಇನ್ನೊಂದು ಸರ್ಕಾರ ಬರಬೇಕಂದ್ರೆ 10 ಫ್ರೀ ಬೀಸ್ ಕೊಡಬೇಕು. ಆ ಸನ್ನಿವೇಶ ಕ್ರಿಯೇಟ್ ಮಾಡ್ತೀರಾ. ಇನ್ನೊಬ್ಬ ಸರ್ಕಾರ ಇನ್ನೊಬ್ಬ ಪಕ್ಷ ಹೇಳ್ತಾನೆ 20 ಫ್ರೀ ಬೀಸ್ ಕೊಡೋಣ ಅಂತ ಹೇಳ್ತಾರೆ. ಇದು ಫ್ರೀ ಬೀಸಲ್ಲ ಸರ್, ಹೇಳ್ತೀನಿ ಯಾರಿಗೆ ನೀಡಿದೆ ಐಡೆಂಟಿಫೈ ಮಾಡೋದಕ್ಕೂ ನೇಮಕಾತಿ ಮಾಡಬೇಕಲ್ಲ, ಅಧಿಕಾರಿನೇ ಬೇಕು. ನೀವು ಅದಕ್ಕಿಂತ ಸಪ್ರೇಟ್ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಏನು 50,000 60,000 ನೀವು ಫ್ರೀ ಬೀಸ್ ಕೊಡ್ತೀರಾ, 30,000 ಕಡಿಮೆ ಅಂದ್ರೂ 30,000 ಕಟ್ ಡೌನ್ ಮಾಡ್ಬೋದು. ನಾನು ಗ್ಯಾರಂಟಿ ಕೊಡ್ತೀನಿ 30,000. ನೀವು ಯಾರಿಗೆ ಬೇಕೋ ಅವರಿಗೆ ಐಡೆಂಟಿಫೈ ಮಾಡಿ ಕೊಡಿ.